ನಿನ್ನ ಚಂದವನ್ನು ಈ ನಿನ್ನ ಅಂದ ಚಂದವನ್ನು ಅನುಭವಿಸಲು ಹೋಗಿದ್ದಾನೆ ಈ ಕಲಿಯುಗದ ಈ ನಟ. ಮನೆಯಲ್ಲಿ ಯಾರು ಇಲ್ಲವೆಂದು ತಿಳಿದು ಮೋಟೆ ಹೆಣ್ಣು ಇದ್ದಾರಂತ ಹೊರಗಿನಲ್ಲಿ ಕುಕ್ಕಿ ತಿನ್ನಲು ಬಂದರೆ ಧರ್ಮದ ದೊರೆ ಹೆಂಡತಿ ನಿನ್ನಂತ ಯೌವನ ತುಂಬಿದ ಪಂಜರದ ಗಿಣಿಯನ್ನು ಈ ನಿನ್ನ ಸೌಂದರ್ಯನ ಸವಿಯಲು ನನಗೂ ಸ್ವಲ್ಪ ಒಂದು ಚಾನ್ಸ್ ಕೊಡಬಾರ್ದೆ? ಬಾಯಿ ಬಿಗಿದು ಮಾತನಾಡೋ ನಾಯಿ ನನ್ನ ಮಗನೇ. ನಾನು ಯಾರಂತ ನಿನಗೆ ಗೊತ್ತಾ? ಈ ರೈತನ ಮಾಡದಿ ನಾನು ಆಶಿಲ್ಲದೆ ನನ್ನ ಶೀಲವನ್ನು ಕುಕ್ಕಿ ತಿನ್ನಲು ಬಂದಿದೆಯಲ್ಲ. ಮೊದಲು ನಾನು ಯಾರನ್ನು ತಿಳಿದು ಅರ್ಥ ಮಾಡಿಕೊಂಡು ಮಾತಾಡಿದ್ರೆ ನಿನಗೂ ಒಳ್ಳೆಯದು. ಒಳ್ಳೆಯದು ಊಸು ಒಳ್ಳೆಯಂತೆ ಬಣ್ಣ ಬಣ್ಣದ ಸೀರೆ ಧರಿಸುವ ಪಡಿವಾದದ ಎಣ್ಣೆ ಈ ಕಂಠಗೌಡ ಹೇಳುವ ಮಾತು ಕಿವಿ ಕೊಟ್ಟು ಕೇಳಿಸಿಕೊ. ಕಾಮದ ಸುಖ ಅನುಭವಿಸಲು ತಾಳಿ ಕಟ್ಟಿದ ಗಂಡನಿಂದಲೇ ಕಾಮದ ತೀರಿಸಿಕೊಂಡ ಯಾವ ವೇದ ಶಾಸ್ತ್ರಗಳಲ್ಲಿ ಪುರಾಣದಲ್ಲಿ ಬರೆದಿಲ್ಲ. ಅಂದ ಮೇಲೆ ನೀನಂತ ಯೌವನದ ಸಿರಿಯನ್ನು ಅನುಭವಿಸಲು ಸ್ವಲ್ಪ ನನಗೂ ಒಂದು ಚಾನ್ಸ್ ಕೊಡ್ತೀಯಾ? ಬಾಯಿ ಮುಚ್ಚೋ ನಾಯಿ. ಈ ಭಾರತ ದೇಶದಲ್ಲಿ ರೈತನ ಮಡದಿಯಾಗಿರುವ ಹೆಂಡತಿ ಏನಿದ್ರು ತನ್ನ ಗಂಡನಿಗೆ ಹೊರತು ನಿನ್ನಂತ ನಾಯಿಗಳಿಗಲ್ಲ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡಿದ್ದಾದ್ರೆ ನನ್ನ ಕಾಲಲ್ಲಿ ಚಪ್ಪಲಿ ಎಚ್ಚರ, ಅದು ನಿನ್ನಿಂದ ನನಗೆ ಎಚ್ಚರ. ಬಂಡ ಹೆಣ್ಣೆ, ನನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡಿರುವ ಕಾಮದಾವನ್ನು ತೀರಿಸಿಕೋಬೇಕಂತ ಆತ ತೊಟ್ಟು